ಇಷ್ಟು ಲೈಕ್ ಮಾಡಿ ಹೋಟೆಲ್ ಸ್ಟೈಲಲ್ಲಿ ಬಂಗಡೆ ಮಸಾಲೆ ಫ್ರೈ ಮಾಡಿ ಕೊಟ್ಟರೆ ಯಾರಾದರೂ ತಿಂದೇ ಇರ್ತಾರಾ? ಇವತ್ತು ಮಸ್ತ್ ಬಗೆ ಮೀನು ಬಂದಿತ್ತು. ಗೋಂಡ್ಲ, ಮುಳ್ಳುಬಾಳಿ, ಬೈಗಿ, ಮಳಿ, ಜಾರಿ, ಬಂಗಡಿ. ನಾನು ಬಂಗಡಿ ತಗೊಂಡೆ, 130 ರೂಪಾಯಿಗೆ 5 ಬಂಗಡಿ ಸಿಕ್ತು. ಫಸ್ಟ್ ಬಿಸಿ ನೀರಲ್ಲಿ ಬ್ಯಾಡಗಿ ಮೆಣಸನ್ನು ನೆನೆಸಿಟ್ಕೊಂಡೆ. ಕ್ಯಾಪ್ಷನಲ್ಲಿ ನಾನೆಲ್ಲ ಮೆನ್ಷನ್ ಮಾಡಿರುತ್ತೆ ಯಾವ್ದು ಎಷ್ಟೆಷ್ಟು ಯೂಸ್ ಮಾಡಿದೆ ಅಂತ. ಕಾಳು ಮೆಣಸನ್ನು ಪಟ ಅಂಬುವರೆಗೂ ಹುರ್ಕೊಂಡು, ಕೊತ್ತಂಬರಿ ಬಣ್ಣ ಬದಲಾಗುವವರೆಗೂ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೆ. ಮಿಕ್ಸಿ ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸು ನೆನೆಸಿರುವುದು, ಕೊತ್ತಂಬರಿ, ಕಾಳು ಮೆಣಸು, 1 ಟೇಬಲ್ ಸ್ಪೂನ್ ಉಪ್ಪು, ಅರಿಶಿಣ, ಹಾಗೆ ಒಂದು ಅರ್ಧ ಲಿಂಬೆಹಣ್ಣು ಆಗುವಷ್ಟು ಹುಳಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಇದೆಲ್ಲದಕ್ಕೂ ಸ್ವಲ್ಪ ನೀರು ಸೇರಿಸಿ ಚಂದ ಮಾಡಿ ಈ ರೀತಿ ಪೇಸ್ಟ್ ಪಪ್ಪು ಥರ ರುಬ್ಬಿ ಇಟ್ಕೊಂಡೆ. ಆಮೇಲೆ ಮೀನಿಗೆ ಚಂದ ಮಾಡಿ ಹಚ್ಚೋದು. ಸ್ವಲ್ಪ ಮಸಾಲೆ ಮಾತ್ರ ತೆಗೆದು ಮೀನಿಗೆ ಹಚ್ಚಿಟ್ಟದು. ಉಳಿದಿರೋ ಮಸಾಲೆ ಹಾಗೆ ಸೈಡಿಗೆ ಇಟ್ಟಿದ್ದೆ. ಆಮೇಲೆ ಕಾವಲಿಗೆ 1-2 ಚಮಚ ಎಣ್ಣೆ ಹಾಕಿ ಮೀನನ್ನು ಕಾಯಿಸ್ಕೊಂಬ, 2 ಸೈಡ್ ಒಂದು 90% ಆಗುವಷ್ಟು ಕುಕ್ ಮಾಡಿ ಸೈಡಿಗೆ ತೆಗೆದಿಟ್ಕೊಂಡೆ. ಆದಿ ಮೀನು ತಿಂತಿಲ್ಲಲ್ಲ ಅವರಿಗೋಸ್ಕರ ಸ್ಪೆಷಲಾಗಿ ಮಾಡೋಕೆ ಹೊರಟದ್ದು ಇವತ್ತು. ಮತ್ತು ಅದೇ ಬಾಣಲಿಗೆ 1-2 ಚಮಚ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಒಗ್ಗರಣೆ ಎಲೆ ಹಾಕಿ ಅದಕ್ಕೆ ಮಸಾಲೆ ಆಲ್ರೆಡಿ ತೆಗೆದಿಟ್ಟದಿತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಗಟ್ಟಿ ಥರ ಆಗ್ತಲ್ಲ ಅದಕ್ಕೆ ಒಂಚೂರು ನೀರು ಮಿಕ್ಸ್ ಮಾಡ್ಕೊಳಕ್ಕೆ ಈ ರೀತಿ ಬಣ್ಣ ಬದಲಾಗುವವರೆಗೆ ಒಂದು 5-6 ನಿಮಿಷ ಮಸಾಲೆನ ಫ್ರೈ ಮಾಡ್ಕೊಂಡು ಆನಂತರ ನಾವು ಮೀನು ಫ್ರೈ ಮಾಡಿ ಇಟ್ಟಿರುತ್ತಲ್ಲ ಅದನ್ನು ಇದಕ್ಕೆ ಹಾಕಿ 2 ಸೈಡ್ 1 ನಿಮಿಷ ಕಾಯಿಸ್ಕೊಂಡ್ರೆ ಟೇಸ್ಟಿ ಬಂಗಡಿ ಫ್ರೈ ರೆಡಿ ಆಗ್ತಾವೆ ಹೋಟೆಲ್ ಸ್ಟೈಲಲ್ಲೋ. ಆದಿ ಟೇಸ್ಟ್ ಕಂಡು ಹೇಳಿದ್ರು, ನೀನು ಈ ಥರ ಎಲ್ಲ ಮಾಡಿ ಕೊಟ್ಟರೆ ನಾ ಇನ್ಮೇಲೆ ದಿನ ಮೀನು ತಿಂತೆ ಅಂತ ಹೇಳಿ. ಟೇಸ್ಟ್ ಮಸ್ತ್ ಲೈಕ್ ಇದ್ದಿತ್ತು. ವಿಡಿಯೋ ಸೇವ್ ಮಾಡ್ಕೊಂಡು ಫಾಲೋ ಮಾಡಿ, ಲೈಕ್ ಮಾಡಿ.